ಮಾತು ಬೆಳ್ಳಿಯಾದರೆ ಮೌನ ಬಂಗಾರ. ಈ ಮಾತು ನಿಜವಾಗಿಯೂ ಸತ್ಯ. ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೇ ಒಂದು ಬುದ್ಧಿವಂತಿಕೆ. ಯಾಕೆ ಅಂದರೆ ಕೇವಲ ಎಷ್ಟೋ ಸಂಬಂಧಗಳು ಮಾತಿನಿಂದಲೇ ಇವತ್ತು ಮುರಿದು ಹೋಗ್ತಾ ಇದ್ದಾವೆ. ಆದ್ದರಿಂದನೇ ಹೇಳೋದು ಮೌನಂ ಕಲಹ ನಾಸ್ತಿ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ನಾವು ಯಾವಾಗ ಮಾತನಾಡಬೇಕು, ನಾವು ಯಾವಾಗ ಮೌನವಾಗಿರಬೇಕು ಎಂಬುದರ ಅರಿವು ನಮಗಿರಬೇಕು. ಜ್ಞಾನಿಗಳ ಮುಂದೆ, ಗುರು ಹಿರಿಯರ ಮುಂದೆ ನಮ್ಮ ಅಲ್ಪವಿದ್ಯೆ, ಅರ್ಧಂಬರ್ಧ ತಿಳುವಳಿಕೆಯ ಪಾಂಡಿತ್ಯ ಪ್ರದರ್ಶನ ಮಾಡದೆ ಮೌನವಾಗಿರುವುದೇ ಒಳ್ಳೆಯದು. ಪೂಜೆಯ ಸಮಯದಲ್ಲಿ ಪ್ರಾರ್ಥನೆ ಸಲ್ಲಿಸುವಾಗ, ಧ್ಯಾನ ಮಾಡುವಾಗ ನಾವು ಮೌನವಾಗಿರಬೇಕು. ಮುಖ್ಯವಾಗಿ ನಮ್ಮ ಮಾತಿಗೆ ಬೆಲೆ ಗೌರವ ಸಿಗದೇ ಇರೋ ಕಡೆ ನಾವು ಮೌನವಾಗಿರಬೇಕು. ಅಜ್ಞಾನಿಗಳ ಜೊತೆ ಹಾಗೂ ಮೂರ್ಖರ ಜೊತೆ ವಾದ ಮಾಡದೆ ಮೌನವಾಗಿರುವುದೇ ಒಳ್ಳೆಯದು. ಎಲ್ಲಿ ಮಾತಿನಿಂದ ಕಲಹ ಉಂಟಾಗುವ ಸಂದರ್ಭವಿರುತ್ತದೆಯೋ ಅಲ್ಲಿ ನಾವು ಮೌನವಾಗಿರಬೇಕು. ಮನೆಯಲ್ಲಿ ಇಬ್ಬರು ಸ್ತ್ರೀಯರ ಮಧ್ಯೆ ಅಂದರೆ ಅತ್ತೆ ಸೊಸೆ ಮಾತಿನ ವಾಗ್ವಾದ ನಡೆಯುವಾಗ ನಾವು ಯಾರ ಪರವೂ ವಹಿಸದೆ ಮೌನವಾಗಿರುವುದೇ ಒಳ್ಳೆಯದು. ನಿರಂತರವಾಗಿ ಮಾತನಾಡುತ್ತಿದ್ದರೆ ಎದುರಿಗಿರುವವರಿಗೆ ಸಹಿಸಿಕೊಳ್ಳಲು ಅಸಾಧ್ಯವಾಗಬಹುದು. ಅದಕ್ಕಾಗಿ ನಾವು ಎಷ್ಟು ಮಾತನಾಡಬೇಕೋ ಅಷ್ಟು ಮಾತನಾಡಿ ಮೌನವಾಗಿರುವುದೇ ಒಳ್ಳೆಯದು. ನಾವು ಮಾತನಾಡುವ ರೀತಿಗೆ ಸಂಬಂಧವನ್ನು ಉಳಿಸುವ ಅಥವಾ ಸಂಬಂಧವನ್ನು ಅಳಿಸುವ ಶಕ್ತಿ ಇರುತ್ತದೆ. ಹಾಗಾಗಿ ಅನುಕಂಪ, ಪ್ರೀತಿ, ಸಕಾರಾತ್ಮಕತೆ, ಇತರರನ್ನು ಪ್ರೇರೇಪಿಸುವ, ಪ್ರೋತ್ಸಾಹಿಸುವ ಮಾತುಗಳನ್ನೇ ನಾವು ಆಡಬೇಕು. ಇಲ್ಲವಾದರೆ ಮೌನವಾಗಿರುವುದೇ ಒಳ್ಳೆಯದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.